ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾವಿವತ್ತು ಫ್ಯಾಮಿಲಿ ಎಲ್ಲ ವೀಕೆಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸ್ಯಾಟರ್ಡೇ ಮಿರ್ಫಾ ಹೋಟೆಲಲ್ಲಿ ಸ್ಟೇ ಮಾಡಿ ಸಂಡೇ ಸರ್ ಬನಿಯಾಸ್ ಐಲ್ಯಾಂಡಿಗೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಆಗಿತ್ತು. ಅಗೋಡಾ ಆ್ಯಪಲ್ಲಿ ಮಿರ್ಫಾ ಹೋಟೆಲ್ ಅಂತ ಸರ್ಚ್ ಮಾಡಿ ಸ್ಯಾಟರ್ಡೇಗೆ ರೂಮ್ನ ಪ್ರೀ ಬುಕ್ ಮಾಡ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಮಿರ್ಫಾ ಹೋಟೆಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಬುಧಾಬಿಯಿಂದ 160 ಕಿಲೋಮೀಟರ್ಸ್ ಜರ್ನಿ ಮುಗಿಸಿ ನಾವು ಮಿರ್ಫಾ ಹೋಟೆಲ್ನ ರೀಚ್ ಆದ್ವಿ. ಹೊರಗಡೆಯಿಂದ ನೋಡೋದಕ್ಕೆ ಮಿರ್ಫಾ ಹೋಟೆಲ್ ತುಂಬ ಚೆನ್ನಾಗೇ ಕಾಣಿಸ್ತಿತ್ತು. ಮಿರ್ಫಾ ಹೋಟೆಲ್ ಇರೋದು ಅಬುಧಾಬಿ ಎಮಿರೇಟ್ಸಿನ ಅಲ್ ಮರ್ಫಾ ಡಿಸ್ಟ್ರಿಕ್ಟಲ್ಲಿ. ಅಬುಧಾಬಿಯಿಂದ 160 ಕಿಲೋಮೀಟರ್ಸ್ ಟುವರ್ಡ್ಸ್ ಸೌದಿ ಅರೇಬಿಯಾ ಬಂದರೆ ನಿಮಗೆ ಈ ಮಿರ್ಫಾ ಹೋಟೆಲ್ ಸಿಗುತ್ತೆ. ಬನ್ನಿ ಒಳಗೆ ಹೇಗಿದೆ ಅಂತ ಚೆಕ್ ಮಾಡೋಣ. ಎಂಟರ್ ಆಗ್ತಿದ್ದಂಗೆ ದೊಡ್ಡದಾದ ವೇಟಿಂಗ್ ಏರಿಯಾ ಕಾಣಿಸುತ್ತೆ. ಅಲ್ಲೇ ರಿಸೆಪ್ಷನಿಸ್ಟ್ ಡೆಸ್ಕ್ ಇತ್ತು. ರಿಸೆಪ್ಷನಿಸ್ಟ್ ಹತ್ರ ಚೆಕ್ ಇನ್ ಆಗೋದಕ್ಕೆ ನನ್ನ ಹಸ್ಬೆಂಡ್ ಡೀಟೇಲ್ಸ್ ಕೊಡ್ತಾಯಿದ್ರು. ಮಿರ್ಫಾ ಹೋಟೆಲ್ ಒಳಗೆ ಇಂಟೀರಿಯರ್ಸ್ ಅಂತೂ ತುಂಬ ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇತ್ತು. ಸೀಲಿಂಗ್ ಟು ಫ್ಲೋರ್ ಗ್ಲಾಸ್ ವಿಂಡೋಸ್ ಇರೋದ್ರಿಂದ ಅರೇಬಿಯನ್ ಗಲ್ಫ್ ಸಿ ವ್ಯೂ ಮಾತ್ರ ತುಂಬ ವೈಡ್ ಆಗಿ ಕಾಣಿಸ್ತಿತ್ತು. ಬನ್ನಿ ಚೆಕ್ ಇನ್ ಆಗಿ ರೂಮ್ಸ್ ಎಲ್ಲ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾಳೆ ನಾವು ಸರ್ ಬನಿಯಾಸ್ ಐಲ್ಯಾಂಡ್ಗೆ ಹೋಗ್ತಿದ್ದೀವಿ. ಖಂಡಿತವಾಗ್ಲೂ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಚೆಕ್ ಇನ್ ಆದಮೇಲೆ ರೂಮ್ಗೆ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡ್ಗೆ ನಿಮಗೆ ವಾಶ್ರೂಮ್ ಕಾಣಿಸುತ್ತೆ. ನಾವು ಬುಕ್ ಮಾಡಿದ್ದು ಸುಪೀರಿಯರ್ ರೂಮ್ ವಿತ್ ಬಾಲ್ಕನಿ ಆ್ಯಂಡ್ ಓಷನ್ ವ್ಯೂ ಆಗಿದ್ದರಿಂದ ಸ್ಪೇಷಿಯಸ್ ಆಗಿರೋ ಬೆಡ್, ಸ್ಪೇಷಿಯಸ್ ಆಗಿರೋ ರೂಮ್ ಮತ್ತು ಬಾಲ್ಕನಿಯಿಂದ ನೋಡಿದ್ರೆ ಅರೇಬಿಯನ್ ಗಲ್ಫ್ ಬೀಚ್ ವ್ಯೂ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದಂತೂ ಬ್ರೆತ್ ಟೇಕಿಂಗ್ ವ್ಯೂ ಅಂತಲೇ ಹೇಳ್ಬೋದು. ಅಲ್ಲೇ ನಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಕಾಣಿಸ್ತಿತ್ತು. ಸೊ ಲಂಚ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದಮೇಲೆ ನಾವು ಪೂಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ನಾವು ಹೊರಗಡೆ ಹೋಗ್ತಿದ್ದಂಗೆ ತುಂಬ ವೈಡ್ ಆಗಿರೋ ಸಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕ ಇರೋ ಪ್ಲೇ ಏರಿಯಾ ಮಕ್ಕಳಿಗೆ ಫಸ್ಟಿಗೆ ಕಾಣಿಸೋಂಥದ್ದು. ಸೊ ಅಲ್ಲಿಂದ ನಾವು ಪೂಲ್ ಏರಿಯಾ ಹತ್ರ ಎಂಟರ್ ಆದ್ವಿ. ಅಲ್ಲಿ ಎಲ್ಲ ಏಜ್ ಗ್ರೂಪ್ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಆಗುವಂಥ 3 ಪೂಲ್ಗಳಿತ್ತು. ಸೊ ಕಿಡ್ಸ್ ಪೂಲ್, 4 ಫೀಟ್ ಪೂಲ್ ಆ್ಯಂಡ್ 7 ಫೀಟ್ ಪೂಲ್. ಬೀಚ್ ಸೈಡಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೋದೇ ಮಜಾ ಅಲ್ವಾ? ಸೊ ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಬೀಚಲ್ಲಿ ಮತ್ತು ಪೂಲಲ್ಲಿ ಮಕ್ಕಳು ಆಟ ಆಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲೇ ಪೂಲ್ ಮ್ಯಾನ್ ಕೂಡ ಇರ್ತಾರೆ. ಅವರು ಎಲ್ಲ ರೀತಿ ಸೇಫ್ಟಿ ಮೆಷರ್ಸ್ನ ತಗೊಂಡಿರ್ತಾರೆ. 6 o'clockಗೆ ಪೂಲ್ ಟೈಮ್ ಕ್ಲೋಸ್ ಆದ್ರಿಂದ ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಈವ್ನಿಂಗ್ 6:30ಗೆ ಬೀಚ್ ಸೈಡ್ ವಾಕ್ ಮಾಡಿಕೊಂಡು ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಆದರೆ ಸನ್ಸೆಟ್ ಮಿಸ್ ಆಗೋಯ್ತು. ಈವ್ನಿಂಗ್ ವಾಕ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ರಿಲ್ಯಾಕ್ಸಿಂಗ್ ಫೀಲಿಂಗ್. ಇನ್ನು ಮಿರ್ಫಾ ಹೋಟೆಲ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡೋದಾದರೆ ನಿಮಗೆ ಒಂದು ದಿನಕ್ಕೆ 490 AED ಚಾರ್ಜ್ ಆಗುತ್ತೆ. ಅದು ವಿತೌಟ್ ಫುಡ್. ಸೊ ನೀವೇನಾದರೂ ಫುಡ್ ತೊಗೋತೀನಿ ಅಂತ ಅಂದರೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇಲ್ಲಿರುವಂಥ ಎಲ್ಲ ರೂಮ್ಸಿಗೂ ಓಪನ್ ಬಾಲ್ಕನಿ ವಿತ್ ಸಿ ವ್ಯೂ ಇದೆ. ಸೊ ಅದರಿಂದ ಮಸ್ಟ್ ಟ್ರೈ ಹೋಟೆಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.